ಎಷ್ಟು ದಿನಗಳ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಪಾರ್ಟ್ 2 ವಿಡಿಯೋದಲ್ಲಿ ನಾವೆಲ್ಲ ಆಡಿಟೋರಿಯಮಲ್ಲಿ ಕೂತ್ಕೊಂಡು ಜಾಲಿ ಡೇಸ್ತು ಕಿರಿಕ್ ಪಾಟಿದ್ದು ಆಡ್ತಾ ಇದ್ದೋ. ಅದ್ರ ಜೊತೆಗೆ ಅಲ್ಲಿರೋರಿಗೆಲ್ಲ ಯಾವ ಥರ ಕ್ವಾಟ್ಲೆ ಕೊಡ್ತಾ ಇದ್ದೋ ಅಂತ ನೋಡಿ. ಎಷ್ಟು ದಿನಗಳ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಕಾಲೇಜಲ್ಲಿರುವಂಥ ನಿಮ್ಮ ಕ್ರಶ್ ಮತ್ತು ಲವ್ ಬಗ್ಗೆ ಹೇಳಿ ಅಂದರು. ನಾನು ಕೂಡ ನಂದು ಅನ್ಸಕ್ಸಸ್ಫುಲ್ ಆಗಿರುವಂಥ ಒಂದು ಲವ್ ಸ್ಟೋರಿ ಬಗ್ಗೆ ಹೇಳಿದ್ರೆ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ರೆ ಕೇಳಿಲ್ಲ ಅಂದರೆ ಒಂಚೂರು ಮುಂದಕ್ಕೆ ಹೋಗಿ. ನಂದು ಬಂದು ಮೆಕ್ಯಾನಿಕಲ್, ಬಟ್ ನಾನು ಯಾವಾಗಲೂ ಇರ್ತಿದ್ದು ISCS ಡಿಪಾರ್ಟ್ಮೆಂಟ್ ಅಂತ. ಯಾಕೆ ಅಂದ್ರೆ ನಾವು ಹುಡುಗಿ ಅಲ್ಲಿದ್ಲು, ಸಕ್ಸಸ್ ಆಗ್ಲೇ ಇಲ್ಲ ಅಷ್ಟೇ, ಇದೇನಿಲ್ಲ. ಅವಳು ಬ್ಲಾಕ್ ಮಾಡಿದ್ಲು, ಅದಕ್ಕೆ ಸಕ್ಸಸ್ ಆಗಿಲ್ಲ. ಅನ್ಸಕ್ಸಸ್ಫುಲ್ ಸ್ಟೋರಿನ ಸಕ್ಸಸ್ಫುಲ್ ಆಗಿ ಹೇಳಿ ಈಚೆ ಬಂದು ನಾವು ಹುಡುಗರೆಲ್ಲ ಒಂದು ಸೆಲ್ಫಿ ತಗೊಂಡು ಮುಂದೆ ನಮ್ಮ PCD ಟೀಚರ್ ಸಿಕ್ಕಿದ್ರು. ಅವ್ರು ನನ್ನ ಪಾಲಿಗೆ ಹೆಂಗೆ ದೇವರಾದ್ರು ಅನ್ನೋದು ನೀವೇ ನೋಡಿ. ಇರಲಿಲ್ಲ PCD ಅಂದ್ರೇನೆ ನನಗೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು ಲೈಫಲ್ಲಿ. ಅಂಥ ಸಬ್ಜೆಕ್ಟನ್ನ ಲ್ಯಾಬು ಮತ್ತು ಎಕ್ಸ್ಟರ್ನಲ್ ಎಕ್ಸಾಮ್ನ ಪಾಸ್ ಮಾಡೋಕ್ಕೆ ಕಾರಣಕರ್ತರಾಗಿರೋ ದೇವ್ರುಗಳನ್ನ ತೋರಿಸ್ತೀನಿ. ಇವರು ಲ್ಯಾಬ್ನ ಪಾಸ್ ಮಾಡಿಸಿದ್ರು. ನಾನು ಯಾವ ಪ್ರೋಗ್ರಾಮ್ ಓದಿದ್ದೀನಿ ಅದೇ ಪ್ರೋಗ್ರಾಮ್ನ ಕೊಟ್ಟು ಪಾಸ್ ಮಾಡಿಸೋದಿಲ್ಲ ಅಂದರೆ ಅವತ್ತು ಲ್ಯಾಬ್ ಇವರು ಮ್ಯಾಮ್ ಬಂದು ಎಷ್ಟು ಪಲ್ಲವಿ ಮ್ಯಾಮ್ ಅಂತ ಎಷ್ಟು ಸಬ್ಜೆಕ್ಟ್ ಕಾಂಪ್ಲಿಕೇಟೆಡ್ ಇದ್ರು ಅದನ್ನ ಪಾಸಿಂಗ್ ಮಾರ್ಕ್ಸ್ ಹೇಳ್ಕೊಟ್ಟು ಪಾಸ್ ಮಾಡಿದ್ದೇವರು. ಇಂಟರ್ನಲ್ಲಲ್ಲಿ ಫೇಲ್ ಆಗಿದ್ದವನ್ನ ಪಾಸ್ ಮಾಡಿದ್ದೇವರು. ಇವನ್ನೆಲ್ಲ ನೆನ್ಸ್ಕೋಬೇಕು. ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದರೆ ಇವನು ಹಿಂದೆ ಬಲೂನ್ ಸಿಗಾಕೊಂಡು ಓಡಾಡ್ತಾ ಇದ್ದ. ಇರಲಿ ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನಾವು ಈಚೆ ಫೋಟೋ ಶೂಟಿಗೆ ಬಂದು. ಫೋಟೋ ಶೂಟ್ ಯಾವ ರೇಂಜ್ಗೆ ಆಯಿತು ನೀವೇ ನೋಡಿ. ಪಾಪ ನಮ್ಮ ಭೂಮಿ 1.5 ಲಕ್ಷದ ಫೋನ್ ತಗೊಬಂದು ಎಲ್ರದ್ದು ಆಂಗಲ್ ಫೋಟೋ ತಗೊಳ್ಳು. ನಮ್ದು ಕೂಡ ಚೆನ್ನಾಗಿ ಫೋಟೋ ಬಂದಿದೆ, ನಾಳೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ಇಲ್ಲಿ ಬೇರೆನೇ ಕತೆ ಆಗ್ತಿದೆ, ನೀವೇ ನೋಡಿ. ಮನುಷ್ಯರ ಜಾತಿನ ಇದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ತುಂಬ ಬಿಸಿಲಿದ್ದ ಕಾರಣ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ತಂಪಾದ ಪಾನೀಯ ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಅಂಗಡಿಗೆ ಹೋಗಿ ಕೂತ್ಕೊಂಡ್ರೆ ಅಲ್ಲೊಬ್ಬ ನಮ್ಮ ಗ್ರೂಪಲ್ಲಿ ಇರೋ ಕ್ಯೂಟೆಸ್ಟ್ ಬಾಯ್ ಹೆಂಗ್ ಕೂತಿದ್ದ ನೋಡಿ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ ಒಂದೇ ಸ್ಟ್ರಾ ಅಲ್ಲಿ ಇಬ್ರು ಜ್ಯೂಸ್ ಕುಡಿಯೋಕೆ ಹಿಂಗೆ ಕಿತ್ತಾಡ್ತಾವ್ರೆ. ಇದನ್ನೆಲ್ಲ ನೋಡಿ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಆಂಜನೇಯ.